ಶರಣಾರ್ಥಿಗಳು. ನಮ್ಮಲ್ಲಿ ವೈದಿಕರು ಸೃಷ್ಟಿಸಿದ ಕಾಲ್ಪನಿಕ ಪುರಾಣಗಳ ಪುರುಷರಾದಂಥ ರಾಮ ಆಗಲಿ, ಕೃಷ್ಣ ಆಗಲಿ, ವಿಷ್ಣು ಆಗಲಿ, ಈ ಎಲ್ಲ ಪಾತ್ರಗಳು ಜಗತ್ತಿನ ವಿವಿಧ ಧರ್ಮಗಳ, ನಂಬಿಕೆಗಳ, ಆಚಾರಗಳ ಕಥೆಯನ್ನ ಆಧರಿಸಿದ ಪಾತ್ರಗಳು. ಬೌದ್ಧ ಸಾಹಿತ್ಯದ ಜಾತಕ ಕಥೆಯಿಂದ ಪ್ರೇರಣೆಗೊಂಡು ಈ ಎಲ್ಲ ಕಥೆಗಳನ್ನ ಕೃತಕವಾಗಿ ಟಂಕಿಸಲಾಯಿತು, ಈ ಪಾತ್ರಗಳನ್ನು ಸೃಷ್ಟಿಸಲಾಯಿತು ಅನ್ನೋದಕ್ಕೆ ಸಾಕಷ್ಟು ಆಧಾರಗಳು ನಮ್ಗೆ ಸಿಗ್ತಾ ಹೋಗ್ತವೆ. ನಾನು ಅಂಥದ್ದೇ ಒಂದನ್ನು ಇಲ್ಲಿ ಹೇಳ್ತೇನೆ. ಗೌತಮ ಬುದ್ಧನೇ ಕೃಷ್ಣ, ಅಂದ್ರೆ ಕೃಷ್ಣನ ಪಾತ್ರವನ್ನೇನು ಸೃಷ್ಟಿಸಿದಾರಲ್ಲ, ಇದು ಗೌತಮ ಬುದ್ಧನ ಕಥೆಗಳಿಂದ ಕದ್ದಂಥದ್ದು ಅನ್ನೋದಕ್ಕೆ ದಾಖಲೆಗಳು. ಬುದ್ಧನನ್ನ ಅವತಾರಿ ಅಂತ ಇವರೆಲ್ಲ ಹೇಳ್ತಾರೆ, ಆದರೆ ಬೌದ್ಧ ಸಾಹಿತ್ಯದಿಂದಲೇ ವೈದಿಕ ಸಾಹಿತ್ಯ ಹುಟ್ಟಿದೆ ಅನ್ನುವಂಥದ್ದನ್ನು ನಾವು ಮನಗಾಣಬೇಕು. ಕೃಷ್ಣ ಬರೀ ಕೃಷ್ಣನಾಗಿರದೆ ಆತ ಬೋಧಿಸತ್ವ ಕೃಷ್ಣ ಆಗಿದ್ದಾನೆ. ಭಾರತದಲ್ಲಿ ಬೌದ್ಧ ಜಾತಕ ಕಥೆಗಳು ಏನು ಹುಟ್ಟು ಪಡೆದವಲ್ಲ, ಇವು ಜಗತ್ತಿನ ಅತ್ಯಂತ ಪ್ರಾಚೀನವಾದ ಕಥೆಯುಳ್ಳ ಗ್ರಂಥ. ಜಗತ್ತಿನ ಎಲ್ಲ ಧರ್ಮಗಳ ಸಾಹಿತ್ಯಕ್ಕೆ ಮೊದಲಿನದು ಬೌದ್ಧ ಸಾಹಿತ್ಯ. ಈ ಕಥೆಯಲ್ಲಿ, ಜಾತಕ ಕಥೆಯಲ್ಲಿ ಕನ್ನಯ್ಯ ಜಾತಕ ಕಥೆ ಅಂತ ಒಂದು ಬರ್ತದೆ. ಶಿಶುಪಾಲವಧಿಯಲ್ಲಿ ಕೃಷ್ಣನನ್ನು ಬೋಧಿಸತ್ವ ಕೃಷ್ಣ ಎನ್ನಲಾಗ್ತದೆ. ಕೃಷ್ಣ ಅಶ್ವತ್ಥ ವೃಕ್ಷದಲ್ಲಿ ಅಡಗಿದ ಕಾರಣ ಆತ ಬೋಧಿಯಾದ. ಬೌದ್ಧ ಸಾಮ್ರಾಟ, ಸನ್ಯಾಸಿ, ಅನುಯಾಯಿಗಳಿಗೆ ಬೋಧಿಸತ್ವ ಅಂತ ಕರೀಲಾಗ್ತಿತ್ತಾಗ. ಬೌದ್ಧಗಯಾದ ಒಂದು ಶಾಸನದಲ್ಲಿ ಈ ಬಗ್ಗೆ ನಿಮಗೆ ಮಾಹಿತಿಗಳು ಸಿಗ್ತವೆ. ತಥಾಗತ ಗೌತಮ ಬುದ್ಧನೇ ಹರಿ ಎಂದು ಹೇಳಲಾಗ್ತದಲ್ಲಿ. ಏಸಿಯಾಟಿಕ್ ಸೊಸೈಟಿ ವ್ಯಾಲ್ಯೂಮ್ 2 ಪೇಜ್ ನಂಬರ್ 299ರಲ್ಲಿ ತಥಾಗತ ಬುದ್ಧನೇ ಶ್ರೀಹರಿ ಅಂತ ಹೇಳಲಾಗ್ತದೆ. ಆನಂತರ ಬೋಧಿಸತ್ವ ಬುದ್ಧನನ್ನೇ ಕೃಷ್ಣ ಅಂತ ಇವರು ನಕಲು ಮಾಡ್ತಾರೆ. ಬುದ್ಧನನ್ನ ಭಗವತ್ ಅಥವಾ ಭಗವಾನ್ ಅಂತ ಸಾಮಾನ್ಯವಾಗಿ ನಾವು ಕರಿತೇವೆ, ಭಗವಾನ್ ಬುದ್ಧ ಅಂತ. ಆತನ ಅನುಯಾಯಿಗಳು ಭಾಗವತರು. ಯಾವಾಗ ಗೌತಮ ಬುದ್ಧ ಭಗವತ್ ಅಥವಾ ಭಗವಾನ್ ಅನ್ನಿಸ್ಕೊಳ್ತಾನೋ ಅವರ ಅನುಯಾಯಿಗಳು ಭಾಗವತರು ಅಂತ ಕರೆಸ್ಕೊಳ್ಳೇಬೇಕು. ಬುದ್ಧರನ್ನ ಧಮ್ಮಸಾರಥಿ ಅಂತ ಕೂಡ ಕರೀಲಾಗ್ತದೆ. ಈ ಧಮ್ಮಸಾರಥಿ ಅನ್ನುವ ಪರಿಕಲ್ಪನೆಯಂತೆ ಕೃಷ್ಣ ಅರ್ಜುನನಿಗೆ ಸಾರಥಿಯಾಗಿ ಕೆಲಸ ಮಾಡುವ ಪಾತ್ರವನ್ನ ಸೃಷ್ಟಿಸಲಾಗ್ತದೆ. ಈ ಕಥೆಯಲ್ಲಿ ಅನೇಕ ಶ್ಲೋಕಗಳನ್ನ ಸೇರಿಸಿ ಭಗವದ್ಗೀತೆ ಅನ್ನುವ ಗ್ರಂಥವನ್ನ ಮಾಡಿ ಅದನ್ನ ಹಿಗ್ಗಿಸ್ತಾರೆ. ಅಲ್ಲಿ ಇರತಕ್ಕಂಥ ಮೂಲದಲ್ಲಿನ 800 ಶ್ಲೋಕಗಳು ಹೋಗಿ ಈಗ ಲಕ್ಷೋಪಲಕ್ಷ ಶ್ಲೋಕಗಳು ಬಂದು ಸೇರ್ಕೊಂಡು ಬಿಟ್ಟಿದ್ದಾರೆ. ಮಧ್ಯಯುಗದ ಮಹಾರಾಷ್ಟ್ರದ ಸಂತರು ಇವರೆಲ್ಲ ವೈಷ್ಣವ ಸಂತರಾಗಿದ್ರು ಬುದ್ಧನನ್ನ ಕೃಷ್ಣ ಅಂತ ಇವರು ಈಗಲೂ ನಂಬುತ್ತಾರೆ. ಶೈವ ಧರ್ಮದ ವಿರುದ್ಧ ವೈಷ್ಣವ ಧರ್ಮ ಇಲ್ಲಿ ಸೃಷ್ಟಿಸಲಾಯಿತು ಅನ್ನೋದು ಕೂಡ ನಾವು ಮನಗಾಣಬೇಕಾಗ್ತದೆ. ಇದು ಬೌದ್ಧ ವೈಷ್ಣವ ಸಂತ ರಾಮರಾಯ ಪಂಡಿತ ಅನ್ನುವವನು 7ನೇ ಶತಮಾನದಲ್ಲಿ ಶೂನ್ಯ ಸಂಹಿತ ಅನ್ನುವ ಒಂದು ಗ್ರಂಥವನ್ನು ಬರೀತಾನೆ. ಶೂನ್ಯ ಮಾರ್ಗ ಇದು ಬುದ್ಧ ಧರ್ಮದ ಒಂದು ಶಾಖೆ. ಬುದ್ಧನ ಧರ್ಮಚಕ್ರವನ್ನ ಶ್ರೀಹರಿಯ ವಿಷ್ಣು ಚಕ್ರವಾಗಿ ಇವರು ಕಾಪಿ ಮಾಡ್ತಾರೆ ಅಥವಾ ನಕಲು ಮಾಡ್ತಾರೆ. ಬುದ್ಧರು ಧಮ್ಮಚಕ್ರವನ್ನ ಆಕಾಶದಲ್ಲಿ ನೇತಾಕಿ ಮಾನವರ ಭುಜದ ಮೇಲೆ ಹೀಗೆ ಗೋಪುರವಾಗಿ ನಿಲ್ತಾ ಹೋಗಿ ಆ ಧಮ್ಮಚಕ್ರವನ್ನ ಮುಟ್ಟುತ್ತಿರುವ ಪದ್ಧತಿ ಬೌದ್ಧರಲ್ಲಿ ಇದೆ. ಇದರ ಶಿಲ್ಪವನ್ನು ಕೂಡ ನಾವು ಬರಹತ್ ಬೌದ್ಧ ಸ್ತೂಪಗಳಲ್ಲಿ ಇವತ್ತಿಗೂ ನೋಡಬಹುದು. ಆರ್ಯರು ಈ ಕಥೆಯನ್ನ ಕರೀತಾರೆ. ಗೋಕುಲಾಷ್ಟಮಿ ಅನ್ನುವ ಹಬ್ಬವನ್ನು ಸೃಷ್ಟಿ ಮಾಡ್ತಾರೆ. ಅಲ್ಲಿ ಮೇಲೆ ಒಂದು ಮೊಸರಿನ ಮಡಿಕೆಯನ್ನು ಕಟ್ಟಿ ಮಾನವರು ಒಬ್ಬರ ಭುಜದ ಮೇಲೆ ಒಬ್ಬರು ನಿಲ್ತಾ ಹೋಗಿ ಆ ಮೊಸರಿನ ಮಡಿಕೆಯನ್ನು ಒಡೆಯುವ ಪದ್ಧತಿ ಇಲ್ಲಿ ಅವರು ಸೃಷ್ಟಿಸಿಕೊಂಡಿದ್ದಾರೆ. ಬೌದ್ಧರಲ್ಲಿ ಇರುವ ಈ ಧರ್ಮ ಅಥವಾ ಧಮ್ಮ ಚಕ್ರಾಷ್ಟಮಿಯೇ ಶ್ರೀಕೃಷ್ಣ ಜನ್ಮಾಷ್ಟಮಿಯಾಗಿ ಇವರು ಪರಿವರ್ತನೆ ಮಾಡ್ತಾರೆ ಅಥವಾ ನಕಲು ಮಾಡ್ತಾರೆ. ಕೃಷ್ಣ ಅಸಲಿಗೆ ಬೋಧಿಸತ್ವ ಕೃಷ್ಣನಾಗಿದ್ದಾನೆ. ಭಾಗವತ ಬೌದ್ಧನಾಗಿದ್ದಾನೆ. ಅಂದ್ರೆ ಇಡೀ ಬೌದ್ಧ ಜಾತಕ ಕಥೆಯಲ್ಲಿನ ಕಥೆಗಳನ್ನ, ಅಲ್ಲಿನ ಸನ್ನಿವೇಶಗಳನ್ನ ಒಂದೊಂದಾಗಿ ಹೈಜಾಕ್ ಮಾಡ್ತಾ ಅವುಗಳಿಗೆ ರೆಕ್ಕ ಪುಕ್ಕ ಕಟ್ಟಿ ಕಥೆಗಳನ್ನ ಸೃಷ್ಟಿಸಿ ಅದು ಆರ್ಯ ಸನಾತನ ಧರ್ಮದ ಧಾರ್ಮಿಕ ಗ್ರಂಥಗಳನ್ನ ಹೆಣದಂತ ಬರೀ. ಹೀಗೆ ಗೌತಮ ಬುದ್ಧ ಬೋಧಿಸತ್ವನೇ ಕೃಷ್ಣ, ಬುದ್ಧನೇ ಹರಿ ಅನ್ನಲು ಅನೇಕ ಬೌದ್ಧ ಸಾಹಿತ್ಯದ ದಾಖಲೆಗಳು ನಮ್ಮೊಂದಿಗಿದ್ದಾವೆ. ಆರ್ಯ ಸನಾತನಿಗಳು ಮಹಾಕುಟಿಲರು, ತಣ್ಣನೆಯ ಕ್ರೌರಿಗಳು ಜಗತ್ತಿನ ಎಲ್ಲ ಸಾಹಿತ್ಯಗಳನ್ನ ಹೈಜಾಕ್ ಮಾಡ್ತಾ ಕದೀತಾ ತಮ್ಮಲ್ಲಿ ಏನೂ ಇಲ್ಲದೇ ಇರುವಾಗ, ಬರಿಗೈಯಲ್ಲಿ ಅವರಿರುವಾಗ
ತಮ್ಮದು ಜಗತ್ತಿನಲ್ಲೇ ಶ್ರೇಷ್ಠವಾದ ಪರಂಪರೆ, ತಮ್ಮದೇ ಬಹಳ ಗ್ರೇಟ್ ಸಾಹಿತ್ಯ ಅನ್ನುವ ರೀತಿಯಲ್ಲಿ ಕಳ್ಳತನ ಮಾಡಿದ ಸರಕನ್ನು ಅದಕ್ಕೆ ಫ್ಯಾಬ್ರಿಕೇಟ್ ಮಾಡಿ ಕೃತಕವಾಗಿ ಸೃಷ್ಟಿಸಿ ನಮ್ಮೆಲ್ಲರ ತಲೆ ಮೇಲೆ ಹೇರಿದ್ದನ್ನು ಕಡಿಮೆ ಪ್ರತಿಭೆಯೇ, ಇಂಥ ಕುಟಿಲದ ಪ್ರತಿಭೆಯೇ ನೈಜ ಪ್ರತಿಭೆ ಅಂತ ಹೇಳ್ತಕ್ಕಂಥದ್ದನ್ನು ನಾವು ಮನಗಾಣಬೇಕಾಗ್ತದೆ. ಅವರ ಕುಟಿಲ ಹುನ್ನಾರಗಳು ಅರಿಬೇಕಾಗ್ತದೆ. ಶರಣು ಶರಣಾರ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು ಶರಣ.